ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಡ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಲಾಸ್ಟ್ ಟೈಮು ಇದು ಸಂಕ್ರಾಂತಿ ಗುಜರಾತಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರಂತ ವಿಡಿಯೋನ ಹಾಕಿದ್ದೆ. ಅದು ಫಸ್ಟ್ ದಿನ, 1ನೇ ದಿನ ಅಂದರೆ ಜನವರಿ 14ನೇ ತಾರೀಕು ಉತ್ತರಾಯಣ ಆಚರಣೆ ಮಾಡಿರೋದು. ಇದು ಸೆಕೆಂಡು 15ನೇ ತಾರೀಕು ಅಂದರೆ 2 ದಿನವೂ ಕೂಡ ಇಲ್ಲೇ ಆಚರಣೆ ಮಾಡ್ತಾರೆ. 2 ದಿನವೂ ಸೇಮ್ ಪಟ ಎಲ್ಲರೂ ಅವ್ರವ್ರ ಮನೆ ಮೇಲೆ ಹೋಗಿ ಪಟಾನ ಹಾರಿಸ್ತಾರೆ. ಇದು ಸೆಕೆಂಡ್ ಡೇ. ನಾವು ಇಲ್ಲಿ ಮತ್ತೆ ಫ್ರೆಂಡ್ ಸರ್ಕಲ್ಲು ಇಲ್ಲಿ ಇವ್ರ ಆಂಟಿ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಇಲ್ಲಿ ಇವ್ರು ಗುಜರಾತಲ್ಲಿ ಎಲ್ಲ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಏನು ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತು ಅವ್ರ ರೆಸಿಪೀಸು ಇಲ್ಲಿ ಅಡುಗೆಗಳ ಬಗ್ಗೆ ಆಯಿತು ಎಲ್ಲ ಹೇಳ್ತಾರೆ. ಮತ್ತು ಮಾರ್ಕೆಟು ಇದು ಅವ್ರ ಫ್ಯಾಮ್ಲಿ ಪೂರ ಅಂದರೆ ತುಂಬ ಜನ ಇದ್ದಾರೆ ಅವ್ರ ಫ್ಯಾಮ್ಲಿಲಿ. ಅವರ ಸೊಸೆಯಂದಿರು ಇವರು 3 ಜನ. ಅತ್ತೆ ಸೊಸೆಯಂದಿರು ಎಷ್ಟು ಫ್ರೀ ಆಗಿದ್ದಾರೆ ನೋಡಿ. 4 ಜನನೂ ಹೌದು. ಇಲ್ಲಿ ಅಂದರೆ ಈ ಆಂಟಿ ಇದ್ದಾರಲ್ಲ, ಅವರು ಪಿಂಕಿ ಅಂತ ಅವ್ರ ಹೆಸರು. ಇವ್ರು 4 ಮಂದಿ ಸೊಸೆಯಂದಿರು. ಅತ್ತೆ ಅಂದರೆ ಚಿಕ್ಕತ್ತೆ, ಎಲ್ಲರಿಗೂ ಲಾಸ್ಟ್ನೇ. ಇಲ್ಲಿ ಎಲ್ಲ ಹಬ್ಬನೂ ಹಿಂಗೆ ಒಟ್ಟಿಗೆ ಎಲ್ಲರೂ ಸೇರಿ ಆಚರಣೆ ಮಾಡ್ತಾರೆ. ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅತ್ತೆ ಸೊಸೆ ಮಾವ ಹಿಂಗೆ ಎಲ್ಲರೂ ಸೇರಿ ಒಟ್ಟಿಗೆ ಹಿಂಗೆ ಕೂಡಿ ಆಚರಣೆ ಮಾಡ್ತಾರೆ. ಅದೊಂಥರ ನೋಡೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಿಜವಾದ ಹಬ್ಬದ ಸಂಭ್ರಮ ಆವಾಗಲೇ ಅನಿಸುತ್ತೆ ಎಲ್ಲರೂ ಸೇರಿ ಒಟ್ಟಿಗೆ ಆಚರಣೆ ಮಾಡಿದರೆ. ಅವ್ರ ಮನೆಯಲ್ಲಿ ನಾಯಿಗಳಿದೆ, ಅವು ಕೂಡ ಬಂದಿದ್ದು ಮೇಲ್ಗಡೆ. ಸಣ್ಣ ಮಕ್ಕಳಿಗೆ ಬಲೂನ್ ತೊಗೊಂಡು ಬಂದಿರ್ತಾರೆ. ಎಲ್ಲ ಪಟಕ್ ಬಲೂನ್ ಕಟ್ಟಿ ಹಾರಿಸ್ತಾರೆ. ಇವ್ರ ಅಜ್ಜ ಇವ್ರಿಗೆ ಇವಾಗ 91 ವಯಸ್ಸು ಅಂತ ಹೇಳಿದರು. ಆಂಟಿ ಇದ್ದಾರಲ್ಲ ಅವ್ರ ಮಾವ ಅವರು ಏನು ಅಂದರೆ ಎಲ್ಲರ ಜೊತೆನೂ ಮಾತಾಡ್ತಾರೆ. ಅಂದರೆ ಕಿವಿನೂ ತುಂಬ ಚೆನ್ನಾಗಿ ಕೇಳುತ್ತೆ. ಸ್ಟೇಜ್ ಆದರೂ ಇವಾಗಲೂ ಹೆಂಗಿದ್ದಾರೆ ನೋಡಿ ಅವರು. ಅವರೆಲ್ಲ ಸೇರಿ ಒಟ್ಟಿಗೆ ಆಚರಣೆ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡು ಬಂದೆ. ತುಂಬ ಅಂದರೆ ಇವಾಗ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತಂದು ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರ ಮನೆಯಲ್ಲಿನೂ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಅಂದರೆ ಯೂಟ್ಯೂಬ್ ಇದೆ ಅಂದಿದ್ದಕ್ಕೆ ಬಂದು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿ, ರೀಲ್ಸ್ ಮಾಡಿದ್ವಿ, ಮತ್ತು ಫೋಟೋ ಎಲ್ಲ ತೆಗೆಸ್ಕೊಂಡ್ರಿ ಎಲ್ಲರ ಜೊತೆ. ಇವರೆಲ್ಲ ನೋಡಿದರೆ ನಮ್ಮ ತವ್ರ ಮನೆಯದೇ ನೆನಪಂತು ನನಗೆ. ಅಂದರೆ ನಮ್ಮೂರಲ್ಲೂ ಕೂಡ ತವ್ರ ಮನೆಯಲ್ಲಿ ತುಂಬ ಜನ ಇದ್ದೀವಿ. ದೊಡ್ಡಪ್ಪ ಕಾಕ ಚಿಕ್ಕಪ್ಪ ಆಂಟಿ ಎಲ್ಲರೂ ದೊಡ್ಡಮ್ಮ ಅದೆಲ್ಲರೂ ಸೇರಿ ನಾವು ಏನಾದ್ರು ಫಂಕ್ಷನ್ ಇದ್ದರೆ ಹಿಂಗೆ ಒಂದೇ ಮನೆಯಲ್ಲಿ ಸೇರಿ ಎಲ್ಲರೂ ಹಾಡು ಹಾಡ್ಕೊಂಡು ಅಂದರೆ ಎಲ್ಲರೂ ಮಸ್ತ್ ಮಜಾ ಮಾಡಿಕೊಂಡು ಈ ರೀತಿ ಮಾಡ್ತಿರ್ತೀವಿ. ಅದೇ ನೆನಪಂತು. ನೀವು ಯಾರೆಲ್ಲ ಈ ರೀತಿ ಆಚರಣೆ ಮಾಡ್ತೀರಿ ಮನೆಯಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ಏನೋ ಒಂದು ರೀತಿ ಯಾವಾಗಾದರೂ ಡೈಲಿ ಎಲ್ಲರೂ ಇರ್ತೀವಿ, ಈ ರೀತಿ ಹಬ್ಬ ಹರಿದಿನ ಏನಾದ್ರು ಫಂಕ್ಷನ್ ಎಲ್ಲ ಇದ್ದಾಗ ಈ ರೀತಿ ಆಚರಣೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅಂದರೆ ಒಂಥರ ಏನು ಡೈಲಿ ಒಂದೇ ಥರ ಇರೋಕ್ಕಿಂತ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಚೆನ್ನಾಗಿ ಹಬ್ಬಗಳನ್ನು ಆಚರಣೆದು ಇಲ್ಲ ಫಂಕ್ಷನ್ಗಳನ್ನು ಮಾಡಿದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ನನಗೆ ನಿಜವಾಗ್ಲೂ ಹಂಗಾದ್ರೇ ನನಗೆ ಹಬ್ಬ ಅನಿಸೋದು. ಇಲ್ಲ ಯಾವುದು ಮದುವೆ ಫಂಕ್ಷನ್ನು ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ. ಏನೋ ಯಾರೂ ಇಲ್ಲ ಹಂಗೆ ಒಂಥರ ನಾವೇ ಆಚರಣೆ ಮಾಡಿಕೊಂಡ್ರೆ ಆದರೆ ಹಬ್ಬನೂ ಅನಿಸಲ್ಲ. ಮನೆಯಲ್ಲಿ ಫಂಕ್ಷನ್ ಈ ರೀತಿ ಏನೋ ಕಡೆಯೂ ಇರೋದಿಲ್ಲ. ಈ ರೀತಿ ಅನಿಸುತ್ತೆ. ಮತ್ತು ಇಲ್ಲಿ ಗುಜರಾತಿನವರ ಜೀವನದ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಬೇಕಂದ್ರೆ ಇವರು ಟೈಮಿಂಗಿಗೆ ತುಂಬ ಮಹತ್ವವನ್ನು ಕೊಡ್ತಾರೆ. ಅಂದರೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಟೈಮಿಗೆ ಊಟ ನಾಷ್ಟ ಎಲ್ಲ ಕರೆಕ್ಟ್ ಟೈಮಿಗೆ ಬೆಳಿಗ್ಗೆ 7ರಿಂದ 8 ಗಂಟೆ ಅಂದರೆ ಡೈಲಿ ಅವ್ರದ್ದು ನಾಷ್ಟ ಆಗಿಬಿಡುತ್ತೆ. ಸ್ನಾನ ಎಲ್ಲ ಮುಗಿಸಿ ಬೆಳಿಗ್ಗೆ ನಾಷ್ಟ ಮಾಡ್ತಾರೆ. ಅದು ನಾಷ್ಟಕ್ಕೆ ಅವ್ರು ಹೆವಿ ಇದು ಮಾಡಲ್ಲ, ಜಾಸ್ತಿ ಚಹಾ ಬಿಸ್ಕೆಟು ಕಾಕರ ಈ ರೀತಿ ತಿಂತಾರೆ ಅಂತ ಹೇಳ್ತಾರೆ. ಮಾಡೋರು ಮಾಡ್ಕೊಂಡಿರ್ತಾರೆ ಚಪಾತಿ ಈ ರೀತಿ. ಆಮೇಲೆ ಊಟ ಬಂದುಬಿಟ್ಟು 12ರಿಂದ 1 ಗಂಟೆ, ಭಾಳ ಅಂದರೆ 2 ಗಂಟೆ ಒಳಗೆ ಅವ್ರದ್ದು ಎಲ್ಲರದ್ದು ಊಟ ಆಗಿಬಿಡುತ್ತೆ ಮಧ್ಯಾಹ್ನ. ಅವರು ಟೈಮ್ ಅಂದರೆ ಊಟ ಟೈಮ್ ಆಯಿತು, ನಾಷ್ಟ ಟೈಮು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ಎಲ್ಲರೂ. 1:30-2 ಗಂಟೆ ಅಂದರೆ 2 ಇನ್ನೂ ಜಾಸ್ತಿನೇ ಆಯ್ತು ಅವ್ರದ್ದು. 12:30ಯಿಂದ ಊಟ ಸ್ಟಾರ್ಟ್ 12 ಗಂಟೆಗೆಲ್ಲ. ಮತ್ತು 4 ಗಂಟೆ ಎಲ್ಲ ಚಾಯ್ ಟೈಮಿಂಗು.
ಸಾಯಂಕಾಲ 7ರಿಂದ 8 ಗಂಟೆ ಅಂದರೆ ಊಟ ಆಗಿರುತ್ತೆ ಅವ್ರದ್ದು ಎಲ್ಲರದು. ಇದು ಟೈಮಿಂಗ್ ಮಾತ್ರ ಅವರೆಲ್ಲರೂ ಎಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ನಿಜವಾಗ್ಲೂ ಅದೊಂದು ಅವ್ರದ್ದು ಲೈಫ್ ಸ್ಟೈಲ್ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಷ್ಟು ಜಲ್ದಿ ಅಂದರೆ ಈವ್ನಿಂಗ್ ಅಷ್ಟು ಜಲ್ದಿ ಬೇಗ ಊಟ ಮಾಡ್ಕೊತೀವಿ, ಅಷ್ಟು ಒಳ್ಳೆಯದು ಹೆಲ್ತಿಗೆ. ಇದೆಲ್ಲ ನೋಡಿದರೆ ತುಂಬ ಅಂದರೆ ಅವರು ಎಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಒಂದು ಸ್ವಲ್ಪನೂ ಇದು ಹೆಚ್ಚು ಕಮ್ಮಿ ಆಗಲ್ಲ. ರೆಗ್ಯುಲರು ನಾವು ಬಂದಿಷ್ಟು ದಿನ ಆದರೂ ಯಾರೂ ಅವರು ಟೈಮಿಂಗು 8 ಗಂಟೆ ಅಂದರೆ ಆಲ್ಮೋಸ್ಟ್ ಎಲ್ಲರದು ಊಟ ಆಗಿ ವಾಕಿಂಗಿಗೆ ಹೋಗ್ತಿರ್ತಾರೆ ಪ್ರತಿಯೊಬ್ಬರು. ನಾವು ಇವ್ರ ರೀತಿ ಮೇಂಟೈನ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೀವಿ. ಫಸ್ಟ್ ಅದು ಆದತ್ತು ಆಗ್ಬಿಟ್ಟಿದೆ ನಮಗೆ. ಅಲ್ಲಿ ಊರಲ್ಲಿ ಲೇಟಾಗಿ ಊಟ ಮಾಡಿ ಬೆಳಿಗ್ಗೆ ನಾಷ್ಟ ಎಲ್ಲ 9:30 10 ಹಿಂಗಾಗತ್ತೆ. ಇಲ್ಲಿ ಎಷ್ಟು ಟ್ರೈ ಮಾಡಿದರೂ ಅದು ಬೇಗ ಊಟ ಮಾಡೋಕ್ಕೂ ಆಗಲ್ಲ ನಮಗೆ. 7:30 8 ಗಂಟೆ ಅಂದರೆ ಚಾಯ್ ಟೈಮಿಂಗ್ ಅನಿಸುತ್ತೆ. ಆವಾಗ ಊಟ ಮಾಡೋಕ್ಕೆ ಮನಸ್ಸೇ ಆಗಲ್ಲ. 9 ಗಂಟೆಯರೂ ಆಗಿರಬೇಕು. ಬಟ್ ಎಷ್ಟು ಟ್ರೈ ಮಾಡಿದ್ರು ಅದು ಊಟಕ್ಕೆ ಜಲ್ದಿ ಆಗೋದೇ ಇಲ್ಲ. ಬಟ್ ಇವ್ರದ್ದು ಮಾತ್ರ ಕರೆಕ್ಟ್ ಟೈಮು, ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡಲ್ಲ ಅವರು. ಒಂಥರ ಅವ್ರದ್ದು ಲೈಫ್ ಸ್ಟೈಲೇ ಮೊದಲಿಂದನೂ ಅದೇ ರೀತಿಯಲ್ಲಿ ಇದೆಯಲ್ಲ, ಅವ್ರಿಗೆ ಅದೇ ರೀತಿ ಸ್ವಲ್ಪ ಲೇಟ್ ಆದರೂ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ನಾವೆಲ್ಲ ಮೊದಲಿಂದನೂ ನಮ್ಮದೆಲ್ಲ ಲೇಟಾಗಿ ಅಲ್ಲಿ ರಾತ್ರಿ 10:30 11 ಹಿಂಗೆ ಆಗುತ್ತೆ. ಅದು ನಮ್ಗೆ ಆದತ್ತಾಗಿದೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಆದಷ್ಟು ಬೇಗ ಊಟ ಮಾಡೋಕ್ಕೆ. ಸ್ವಲ್ಪ ಅಂದರೆ 9ರಿಂದ 10 ಗಂಟೆ ಮಟ್ಟ ಆಗುತ್ತೆ ಎಷ್ಟು ಟ್ರೈ ಮಾಡಿದರು. ನೋಡೋಣ, ಇನ್ನು ಇವಾಗ ಒಂದು 6 ತಿಂಗಳಾಗಿದೆ. ಮುಂದೆ ಏನಾದರೂ ಸ್ವಲ್ಪ ದಿನ ಇದ್ದರೆ ಇವ್ರಂಗೆ ಲೈಫ್ ಸ್ಟೈಲ್ ಅಂದರೆ ಈವ್ನಿಂಗ್ ಒಂದು ಬೇಗ ಊಟ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಅದು 8 ಗಂಟೆ ಒಳಗೆ ನಾಷ್ಟ ಎಲ್ಲ ಅಂದರೆ ಊಟ ಮಾಡ್ಕೊಂಬಿಟ್ರೆ ಎಲ್ಲರೂ ಎಷ್ಟು ನಮ್ಮದು ಡೈಜೆಷನ್ನಿಗೆ ಆಯ್ತು ಎಲ್ಲ ಚೆನ್ನಾಗಿರುತ್ತೆ ಹೆಲ್ತಿಗೆ. ಅದೊಂದು ಫಾಲೋ ಮಾಡಬೇಕು ಎಲ್ಲರೂ. ಮತ್ತು ಬೇಗ ಮಲ್ಕೊಳ್ಳೋದು, ರಾತ್ರಿ 10 ಗಂಟೆ ಹಿಂಗೆ ಮಲಗಿದ್ರೆ ಬೆಳಗ್ಗೆ ಬೇಗ ಹೇಳ್ಬೋದು. ಅದು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಇನ್ನೊಂದು, ಇಲ್ಲಿ ನಾವು ಬಂದಾಗಿಂದ ಇಷ್ಟು ದಿನ ಆದರೂ ಒಬ್ಬರು ಒಂದು ಓಣಿಲಿ ಜಾಸ್ತಿ ಸೌಂಡು ಮಾಡಿ ಅಂದರೆ ಅವ್ರದ್ದು ಧ್ವನಿ ಏರಿಸಿ ಮಾತಾಡಿರೋದೇ ಕೇಳಿಲ್ಲ ನಾನು. ಎಲ್ಲರೂ ಅವ್ರವ್ರ ಮನೆ ಒಳಗಡೆ ಅಂದರೆ ಒಬ್ರಿಗೊಬ್ರು ಮನೆಗೂ ಜಾಸ್ತಿ ಹೋಗೋದಿಲ್ಲ. ಅವ್ರವ್ರ ಗೇಟಲ್ಲೇ ನಿಂತ್ಕೊಂಡು ಊಟ ಆಯಿತಾ ನಾಷ್ಟ ಆಯಿತಾ ಅಂತ ಇಷ್ಟೇ ಮಾತಾಡ್ಕೊಂಡು ಹೋಗ್ತಾರೆ. ಬಟ್ ಅವ್ರ ಮನೆಯಲ್ಲಿ ಯಾರೇ ಬಂದು ಏನೋ ಹೋದ್ರು, ಅವ್ರ ಮನೆಯಲ್ಲಿ ಫಂಕ್ಷನ್ ಇದ್ದರು ಇವ್ರಿಗೆ ಅಷ್ಟು ಜಾಸ್ತಿ ಇದು ಮಾಡಲ್ಲ. ಅವ್ರ ಫ್ಯಾಮ್ಲಿದು ರಿಲೇಟಿವ್ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ. ಹಿಂಗೆ ಏರಿಯಾ ಓಣಿ ಬಾಜುದವ್ರಿಗೆಲ್ಲ ಜಾಸ್ತಿ ಹಿಂಗೆ ಕರೆಯೋದು ಈ ರೀತಿ ಇಲ್ಲ. ನಾವು ಬಂದಾಗಿಂದ ನೋಡಿರೋವಂಥದ್ದು. ಮತ್ತು ಬೇರೆ ಕಡೆ ಎಲ್ಲ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಅಂದರೆ ಜಾಸ್ತಿ ಅಷ್ಟಕ್ಕಷ್ಟೇ ಜಾಸ್ತಿ ಇದು ಮಾಡಲ್ಲ. ಅವರ ರಿಲೇಷನ್ನು ಅವರು ಸೆಲೆಬ್ರೇಟ್ ಮಾಡ್ಕೋತಾರೆ ಮನೆಯಲ್ಲಿ. ಮತ್ತು ಇನ್ನೊಂದು ಅಂದರೆ ಅದೇ ವಾಯ್ಸು ಒಬ್ರಿಗೊಬ್ರು ಮಾತಾಡಿರೋದು, ಜಗಳ ಆಗಿರೋದು ಈ ರೀತಿ ಬಂದು ಈಗ ನಾವು 7 ತಿಂಗಳಾಯಿತು, 7ರಿಂದ 8 ತಿಂಗಳಾಯ್ತಲ್ಲ, ಒಂದು ಜಗಳ ಆಗಿರೋದು ನೋಡಿಲ್ಲ ನಾವು. ಅಂದರೆ ವಾಯ್ಸು ಜೋರಾಗಿ ಮಾತಾಡಿದ್ದೇ ಕೇಳಿಲ್ಲ ನಾನು ಇಲ್ಲಿ ಯಾರು ಮನೆಯಲ್ಲೇ ಆಯಿತು. ಮತ್ತು ಏರಿಯಾದಲ್ಲಿ ನಮ್ಮದು ಇಲ್ಲಿ ಮನೆ ಹತ್ರನೇ ಮೇನ್ ರೋಡ್ ಬರುತ್ತೆ ಮಾರ್ಕೆಟ್ದು. ಅಲ್ಲೆಲ್ಲ ಮತ್ತು ಎಷ್ಟೊಂದು ಗದ್ದಲ ಇರುತ್ತೆ. ಬೆಳಿಗ್ಗೆ ಕಾಯಿಪಲ್ಲೆ ತರಕಾರಿ ಎಲ್ಲ ಹಚ್ಚಿರ್ತಾರೆ. ಮತ್ತು ಪೂರ ಮಾರ್ಕೆಟ್ ಏರಿಯಾ ಟೈಪ್ ಇದೆ. ಆದರೂ ಒಂದಿನವೂ ಜಾಸ್ತಿ ಜೋರಾಗಿ ಮಾತಾಡಿರೋದು ಯಾರೂ ಕೇಳಿಲ್ಲ ನಾನು. ಅಷ್ಟು ಎಲ್ಲರೂ ಸೈಲೆಂಟಾಗಿರ್ತಾರೆ. ಮತ್ತು ಒಬ್ರಿಗೊಬ್ರು ಹಿಂಗೆ ಜಗಳ ರೀತಿ ಯಾವ ರೀತಿಯೂ ಇನ್ನೊಬ್ಬರ ವಿಷಯದಲ್ಲಿ ಯಾರೂ ಭಾಗವಹಿಸೋದಕ್ಕೆ ಹೋಗೋದಿಲ್ಲ. ಅಂದರೆ ಅಷ್ಟು ಅದೊಂದು ತುಂಬ ಖುಷಿ ಆಯಿತು. ಒಟ್ಟು ಧ್ವನಿನೇ ಕೇಳಲ್ಲ, ನಾವು ಒಳಗಡೆ ಇದ್ದು ಯಾರ್ದು ಧ್ವನಿನೇ ಕೇಳಲ್ಲ. ನಾವು ಹಳ್ಳಿಯಲ್ಲಿರೋದ್ರಿಂದ ನಮಗೆ ಜಾಸ್ತಿ ಅವಾಗವಾಗ ಎಲ್ಲರೂ ಧ್ವನಿ ಕೇಳಬೇಕು ಅಂದರೆ ಒಂಥರ ಖುಷಿ ಇರುತ್ತೆ. ನಮ್ಮೂರಲ್ಲೆಲ್ಲ ಒಬ್ರಿಗೊಬ್ರು ಎಲ್ಲರೂ ಎಷ್ಟು ಊಟ ಆಯ್ತೇನೋ ಹಂಗೆ ಮನೆಗೆ ಬರೋದು, ಮಾತಾಡೋದು ಈ ರೀತಿ ಮಾಡ್ತಿರ್ತಾರೆ.
ಮನೆಯಲ್ಲಿ ಕೆಲಸನೇ ಮಾಡೋಕ್ಕಾಗಲ್ಲ. ಯಾರಾದರೂ ಬಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಕುಂತ್ಬಿಡೋದು, ಹಿಂಗೆ ಆಗ್ತಿರುತ್ತೆ. ಬಟ್ ಇಲ್ಲಿ ಯಾರು ಹಂಗೆ ಒಬ್ರಿಗೊಬ್ರು ಮನೆಗೆ ಹೋಗೋದಾಗಲಿ, ಕೂಡೋದಾಗಲಿ, ಮಾತಾಡೋದಾಗಲಿ ಸಿಟೀಲಿ ಆಲ್ಮೋಸ್ಟ್ ಎಲ್ಲ ಇದೇ ರೀತಿ ಇರುತ್ತೆ. ಹುಬ್ಳೀಲಿ ಎಲ್ಲ ಅದು, ಆದರೂ ಅಲ್ಲಾದರೂ ಸ್ವಲ್ಪ ಹುಬ್ಳೀಲಿ ಅದು ಒಬ್ಬರು ಒಂದು ಧ್ವನಿ ಮಾತಾಡೋದು ಈ ರೀತಿ ವಾಯ್ಸ್ ಎಲ್ಲ ಕೇಳ್ತಾ ಇರುತ್ತೆ, ಬರ್ತಾ ಇರುತ್ತೆ. ನಾವು ಬೇರೆ ಒಬ್ರಿಗೊಬ್ರು ಹಿಂಗೆ ನಮ್ಮದು ಕ್ಲೋಸ್ ಇರೋರ ಮನೆಗೆ ಸ್ವಲ್ಪ ಹೋಗಿ ಹಿಂಗೆಲ್ಲ ಆಜು ಬಾಜು ಇದು ಮಾಡ್ಬೋದು. ಬಟ್ ಇಲ್ಲಿ ಧ್ವನಿನೇ ಕೇಳಲ್ಲ ಯಾರ್ದು. ಅವ್ರವರು ಅಂದರೆ ಇಷ್ಟೇ, ಊಟ ಆಯ್ತಾ, ಕೆಲಸ ಆಯ್ತಾ, ಏನು ಮಾಡ್ತಿದ್ರಿ, ಹಿಂಗೆ ಕೇಳಿ ಇದು ಮಾಡ್ತಾರೆ. ತರಕಾರಿ ಮಾರ್ಕೆಟು ನಮ್ಮ ಮನೆ ಹತ್ರನೇ, ಈವ್ನಿಂಗು ತರಕಾರಿ ನಮ್ಮ ಮನೆ ಹತ್ರನೇ ಹಚ್ಚಿರ್ತಾರೆ. ಅಲ್ಲೆಲ್ಲ ಹೋಗ್ಬೇಕಾರೆಲ್ಲ ಮಾತಾಡ್ತಾರೆ, ಎಲ್ಲರೂ ಸ್ಮೈಲ್ ಮಾಡ್ತಾರೆ. ಅವ್ರ ಪರಿಚಯ ಇರಲಿ ಬಿಡಲಿ, ಎಲ್ಲರೂ ಸಣ್ಣಂದಿರುತ್ತೆ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಮಟ್ಟನೂ ಆಂಟಿ ಅದೆಲ್ಲ. ನಾವು ಹೊರಗಡೆ ನಿಂತರೆ ಪ್ರತಿಯೊಬ್ಬರು ಸ್ಮೈಲ್ ಮಾಡ್ತಾರೆ. ಅವ್ರಿಗೆ ಪರಿಚಯ ಇದೆ ಬಿಟ್ಟು ಏನು ಮಾತಾಡಲ್ಲ, ಬಟ್ ನೋಡಿದ ಗುಟ್ಲೆ ಸ್ಮೈಲ್ ಮಾಡ್ತಾರೆ. ಅದೊಂದು ಚಲೋ ಅನಿಸುತ್ತೆ. ಅಂದ್ಬಿಟ್ಲೆ ನನಗೆ ಯಾರು ನೋಡಿದರೂ ಫಸ್ಟ್ ಸ್ಮೈಲ್ ಮಾಡ್ತಾರೆ. ಅವ್ರೇನಾದರೂ ಮುಂದೆ ಮಾತಾಡಿದರೆ ಮಾತಾಡ್ತೇನೆ ನಾನು, ಇಲ್ಲಾಂದರೆ ಸುಮ್ಮನೆ ನಾನು ಸ್ಮೈಲ್ ಮಾಡಿ. ಅಂದರೆ ಗುಜರಾತಿನೂ ನನಗೇನು ಬರೋದಿಲ್ಲ ಅಷ್ಟು. ಅವರು ಆಲ್ಮೋಸ್ಟ್ ಇಲ್ಲಿಯರು ಈಗ ಏಜ್ ಆದವ್ರು ಅಜ್ಜಿಯರು ಅವರೆಲ್ಲರೂ ಹಿಂದಿ ಅಂದರೆ ಅವ್ರು ಅಷ್ಟು ಹಿಂದಿ ಮಾತಾಡಲ್ಲ, ಅವರೆಲ್ಲ ಗುಜರಾತಲ್ಲೇ ಮಾತಾಡ್ತಾರೆ. ಅದಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕಲ್ಲ. ಅವ್ರೇನಾದ್ರು ಮಾತಾಡಿದರೆ ಅಷ್ಟೇ ಮಾತಾಡ್ತೀನಿ. ನಮಸ್ಕಾರ ಅಂತ ಹೇಳೋದಕ್ಕೆ ಅವರು ಯಾರಾದರೂ ನೋಡಿದ ಗುಟ್ಲೇ ಫಸ್ಟಿಗೆ ನಾವೆಲ್ಲ ನಮಸ್ಕಾರ ಅಂತ ಹೆಂಗೆ ಹೇಳ್ತೀವಿ ಹಂಗೆ ಅವರು ಜೈ ಶ್ರೀ ಕೃಷ್ಣ ಅಂತ ಹೇಳ್ತಾರೆ. ಎದುರುಗಡೆ ಭೇಟಿಯಾದಾಗ ಫಸ್ಟಿಗೆ ಜೈ ಶ್ರೀ ಕೃಷ್ಣ ಅಂತಂದು, ಜೈ ಶ್ರೀ ಕೃಷ್ಣ ಅಂತಂದು ಹೇಳಿ ಅವ್ರಿಗೆ ಮುಂದೆ ಜಾಸ್ತಿ ಪರಿಚಯ ಇದ್ದರೆ ಈ ರೀತಿ ಹೇಳ್ತೀನಿ. ಅವರು ಹಂಗೆ ಹೇಳ್ತಾರೆ, ಇಲ್ಲಾಂದರೆ ಸ್ಮೈಲ್ ಮಾಡಿದರೆ ಆಯಿತು. ಮತ್ತು ಇವರು ನಮ್ಮ ಮನೆ ಬಾಜುನೇ ಇರೋರು ಅಂಕಿತಾ ಬಾಬಿ ಮತ್ತು ಏನೋ ಬಡಿ ಬಾಬಿ ಅಂತಂದು. ಅಂದರೆ ಅವ್ರ ಜೊತೆ ಎಲ್ಲ ರೀಲ್ಸ್ ಮಾಡ್ತಾಯಿದ್ವಿ ನಾವು ಸೇರಿ. ಇಲ್ಲಿ ಇನ್ನೊಂದು ಏನು ಅಂದರೆ, ಈ ಒಬ್ರಿಗೊಬ್ರು ಬಾಬಿ, ಅವ್ರು ನಮಗೆ ಬಾಬಿ ಅಂತ ಕರೆಯೋದು, ನಾವು ಅವ್ರಿಗೆ ಬಾಬಿ ಅಂತ ಕರೆಯೋದು. ಅದು ಒಂಥರ ನನಗೆ ಇಷ್ಟ ಆಯಿತು. ಅದು ಯಾರೇ ಇರಲಿ ಅವರು ಬಾಬಿ ಅಂತ ಹೇಳೋದು, ನಾವು ಅವ್ರಿಗೆ ಬಾಬಿ ಅನ್ನೋದು, ಅವ್ರು ನಮಗೆ ಬಾಬಿ ಅನ್ನೋದು. ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಅಂದರೆ ಆಂಟಿ ಈ ರೀತಿ ಕರೆಯೋಕ್ಕಿಂತ ಅಂದರೆ ದೀದಿ ಈ ರೀತಿ ಕಡಿಮೆ, ಅವರು ಒಬ್ರಿಗೊಬ್ರು ಜಾಸ್ತಿ ಬಾಬಿ ಅಂತಲೇ ಕರೆಯೋದು. ಇಲ್ಲಾಂದರೆ ಅವರು ಮಗ ಹೆಸರಿರ್ತಾರಲ್ಲ ಅವ್ರನ್ನ ತಗೊಂಡು, ಈಗ ನನ್ನ ಮಗಳ ಹೆಸರು ಅಬ್ದೆ ಅಲ್ಲ, ನಂಗೆ ಆದ್ಯಾಕ ಮಮ್ಮಿ ಏಸ ಬುಲಾತೆ ಹಿಂಗೆ ಕರೀತಾರೆ. ಆದ್ಯಾಕ ಮಮ್ಮಿ ಯಾವು ಅಂತಂದು ನಮ್ಮ ಹೆಸರುಗೊಂಡು ಓದಿರೋದಿಲ್ಲ. ಇಲ್ಲಾಂದರೆ ಬಾಬಿ, ಕವಿತಾ ಬಾಬಿ ಯಾವು ಅಂತಂದು ಹಿಂಗೆ ಹೇಳ್ತಾರೆ. ನಾವು ಇದ್ರೂ ಅವ್ರಿಗೆ ಅದೇ ರೀತಿ ಕರಿತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.